ನಾಳೆ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನ. ನಾಳೆ ಮಧ್ಯ ಕರ್ನಾಟಕದ ಅತ್ತಿನಾಡು, ವರ್ತಕರ ತಾಣವೆಂದೇ ಖ್ಯಾತಿಯಾಗಿರುವ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ಅಧಿವೇಶನ ನಾಳೆ ನಡೆಯಲಿದೆ. 23 ಮತ್ತು 24ರಂದು 2 ದಿನ ನಡೆಯಲಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಸಾರ್ವಜನಿಕರು ಪಾಲ್ಗೊಳ್ಳುತ್ತಿದ್ದಾರೆ. ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಮಹಾ ಅಧಿವೇಶನ ನಡೆಯಲಿದೆ. 1904ರಲ್ಲಿ ಆನಗಲ್ ಕುಮಾರೇಶ್ವರ ಸ್ವಾಮಿಗಳು ದೂರದ ಉದ್ದೇಶದಿಂದ ಸಮಾಜದ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಸದೃಢತೆಗಾಗಿ ಮಹಾಸಭೆಯನ್ನು 1905ರಲ್ಲಿ ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೆ 23 ಅಧಿವೇಶನ ನಡೆದಿದ್ದು, ನಾಳೆ 24ನೇ ಅಧಿವೇಶನಕ್ಕೆ ಚಾಲನೆ ಸಿಗಲಿದೆ. ಡಿಸೆಂಬರ್ 4, 1905ರಲ್ಲಿ ಮೊದಲನೇ ಅಧಿವೇಶನ ಧಾರವಾಡದಲ್ಲಿ ನಡೆಯಿತು. ಮೊದಲ ಅಧಿವೇಶನದ ಅಧ್ಯಕ್ಷರಾಗಿ ನವಲಗುಂದದ ಲಿಂಗಪ್ಪ ಜಾಯಪ್ಪ ಸರ್ ದೇಸಾಯಿ ಅವರು ಸಮ್ಮೇಳನಾಧ್ಯಕ್ಷರಾಗಿ ಇದ್ದರು. ಎರಡನೇ ಅಧಿವೇಶನ ಬೆಂಗಳೂರು ಮಹಾನಗರದಲ್ಲಿ ನಡೆಯಿತು. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಲಿಂಗಪ್ಪ ಜಾಯಪ್ಪ ಸರ್ ದೇಸಾಯಿ ಅವರೇ ವಹಿಸಿದ್ದರು. 1906ರಲ್ಲಿ ನಡೆದ ಈ ಒಂದು ಮಹಾ ಸಮಾವೇಶದಲ್ಲಿ ಒಂದು ಅದ್ದೂರಿಯ ಸಮಾರಂಭ ಕಂಡಿತ್ತು. 1907ರಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ KP ಪುಟ್ಟಣಶೆಟ್ಟಿ ವಹಿಸಿಕೊಂಡಿದ್ದರು. ಬೆಂಗಳೂರಿನಲ್ಲಿರುವ ಟೌನ್ ಹಾಲ್ಗೆ ಉಚಿತವಾಗಿ ಜಾಗ ನೀಡಿದ ನಮ್ಮ ಸಮಾಜದ ಮಹಾನ್ ದಾನಿಗಳು ಅವರು. 1908ರಲ್ಲಿ ಬಾಗಲಕೋಟೆಯಲ್ಲಿ ರಾಜ ಲಖಮನಗೌಡ ವೆಂಕಟಮುರಿ ಅವರ ನೇತೃತ್ವದಲ್ಲಿ ನಡೆದಿತ್ತು. 27/12/1909ರಲ್ಲಿ ಬಳ್ಳಾರಿಯ ಮಹಾಧಿವೇಶನದ ರಾಹ ಬಹದ್ದೂರ್ ಮಸಪ್ಪ ಮಲ್ಲಪ್ಪ ವಾರದವರು ನಡೆಸಿಕೊಟ್ಟರು. 6ನೇ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. 7ನೇ ಅಧಿವೇಶನ 1912ರಲ್ಲಿ ನಿಪ್ಪಾಣಿಯಲ್ಲಿ ನಡೆದಿತ್ತು. 8ನೇ ಅಧಿವೇಶನ ದಾವಣಗೆರೆಯಲ್ಲಿ ನಡೆದಿತ್ತು ಮತ್ತು 9ನೇ ಅಧಿವೇಶನ ಬೀರೂರಿನಲ್ಲಿ ನಡೆದಿತ್ತು. 10ನೇದು ಬೆಂಗಳೂರು ಮಹಾನಗರದಲ್ಲಿ ನಡೆದಿತ್ತು. 11ನೇ ಮಹಾಧಿವೇಶನ ಧಾರವಾಡದಲ್ಲಿ 1937ರಲ್ಲಿ ನಡೆದಿತ್ತು. ರಾಯಚೂರಿನಲ್ಲಿ 12ನೇ ಅಧಿವೇಶನ ನಡೆಯಿತು. 13ನೇದು ಹುಬ್ಬಳ್ಳಿಯಲ್ಲಿ ನಡೆದಿತ್ತು. 14ನೇ ಅಧಿವೇಶನ ಸೊಲ್ಲಾಪುರದ ಶಿವಶಂಕರಯ್ಯನವರ ಅಧ್ಯಕ್ಷತೆಯಲ್ಲಿ ಜರುಗಿತ್ತು. 15ನೇ ಅಧಿವೇಶನ ಚನ್ನವೀರಪ್ಪ ಉಳಕೋಟಿ ರವೆ ಅವರ ತುಮಕೂರಿನಲ್ಲಿ ನಡೆಸಿಕೊಟ್ಟರು. ಬಸವ ಕಲ್ಯಾಣದಲ್ಲಿ 1955ರಲ್ಲಿ 16ನೇ ಮಹಾಧಿವೇಶನ ನಡೆದಿತ್ತು. 17ನೇ ಮಹಾಧಿವೇಶನ ಧಾರವಾಡದ ಶಿವಯೋಗಿ ಮಂದಿರದಲ್ಲಿ ನೆರವೇರಿತ್ತು. ಮುಂಬೈಯಲ್ಲಿ 18ನೇ ಅಧಿವೇಶನದ ಅಧ್ಯಕ್ಷತೆಯನ್ನು 1969ರಲ್ಲಿ ಸಿದ್ಧಗಂಗೆಯ ನಡೆದಾಡುವ ದೇವರು ಎಂದೇ ಖ್ಯಾತಿಯಾದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅಧ್ಯಕ್ಷತೆಯಲ್ಲಿ ಈ ಒಂದು ಮಹಾಸಮ್ಮೇಳನ ಆಯೋಜಿಸಲಾಗಿತ್ತು. 19ನೇ ಅಧಿವೇಶನ 1973ರಲ್ಲಿ ನಮ್ಮ ಬೆಂಗಳೂರಿನ JP ಮಲ್ಲಾರಾಧ್ಯರ ಅಧ್ಯಕ್ಷತೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದಿತ್ತು. 20ನೇ ಅಧಿವೇಶನ ಮೈಸೂರಿನಲ್ಲಿ ನಡೆದಿತ್ತು. 21ನೇ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. ಗುಲ್ಬರ್ಗದ ಶರಣಬಸಪ್ಪ ಅಪ್ಪರವರ ಅಧ್ಯಕ್ಷತೆಯಲ್ಲಿ ಮಹಾಧಿವೇಶನ ನಡೆದಿತ್ತು. 22ನೇ ಅಧಿವೇಶನ ಮೈಸೂರಿನ ಸುತ್ತೂರು ಮಠದಲ್ಲಿ ಭೀಮನ್ ಖಂಡ್ರೆಯವರ ಅಧ್ಯಕ್ಷತೆಯಲ್ಲಿ ನೆರವೇರಿತ್ತು. 23ನೇ ಅಧಿವೇಶನ ಶ್ರೀಶೈಲ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಶೈಲದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಮತ್ತು ಈಗ ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಕರ್ಮಭೂಮಿಯಾದ ದಾವಣಗೆರೆಯಲ್ಲಿ ನಾಳೆ ಅಧಿವೇಶನ ನಡೆಯುತ್ತಿದೆ. 2 ದಿನ ಗೋಷ್ಠಿಗಳು ನಡೆಯಲಿದೆ. ಉದ್ಘಾಟನಾ ಸಮಾರಂಭ, ಧಾರ್ಮಿಕ ಗೋಷ್ಠಿ, ಅಧಿಕಾರಿಗಳ ಗೋಷ್ಠಿ, ಸಾಂಸ್ಕೃತಿಕ ಗೋಷ್ಠಿ, ರಾಜಕೀಯ ಚಿಂತನಾ ಸಭೆ, ಮಹಿಳಾ ಅಧಿವೇಶನ ಗೋಷ್ಠಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ವೀರಶೈವ ಲಿಂಗಾಯತ ಸಮುದಾಯದ 7 ಜನ ಸಚಿವರುಗಳು ಸಹ ಪಾಲ್ಗೊಳ್ಳುವುದರ ಜೊತೆಗೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದಂತಹ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಹಾಗೂ ಇಂದಿನ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ರಾಜಕೀಯ ಎಲ್ಲ ಪಕ್ಷದ ಶಾಸಕರುಗಳು ಜಾತ್ಯ ವರ್ಗವಾಗಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗಿದೆ. ಈ ಒಂದು ಮಹಾ ಅಧಿವೇಶನ ಈ ಒಂದು ಲಿಂಗಾಯತರ ಅಧಿವೇಶನವಾಗಿದ್ದು, ಇದನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಿಸುವ ಸಂಘಟನೆಯಾಗಿದೆ ಎಂದು ಹೇಳಲಾಗುತ್ತಿದೆ. ನಾಳೆ ನಡೆಯಲಿರುವ ಅಧಿವೇಶನದಲ್ಲಿ ಕೇಂದ್ರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ OBC ಸ್ಥಾನಕ್ಕಾಗಿ ಒತ್ತಾಯ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗೂ ರಾಜ್ಯದಲ್ಲಿ ಇತ್ತೀಚೆಗೆ ಗಲಭೆ ಎಬ್ಬಿಸಿರುವ ಜಾತಿ ಗಣತಿಯನ್ನು ತಿರಸ್ಕರಿಸಬೇಕು ಎಂಬ ನಿರ್ಣಯವನ್ನು ಸಹ ಈ ಮಹಾ ಅಧಿವೇಶನದಲ್ಲಿ ಮಂಡಿಸಲಿದೆ ಎಂದು ತಿಳಿದುಬಂದಿದೆ. ಏನೇ ಆಗಲಿ ವೀರಶೈವ ಲಿಂಗಾಯತರೇ ನಾವೆಲ್ಲ ಒಂದೇ ಎನ್ನುತ್ತಾ ಈ ಒಂದು ದಾವಣಗೆರೆ ನಡೆಯುತ್ತಿರುವ ಮಹಾ ಅಧಿವೇಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ವೀರಶೈವ ಲಿಂಗಾಯತರು ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಪ್ರದರ್ಶಿಸಬೇಕೆಂದು ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು ರಾಜ್ಯದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕರೆ ನೀಡಿದ್ದಾರೆ. ನಮಸ್ಕಾರ ಬಂಧುಗಳೇ, ಇದು ವೀರಶೈವ ಲಿಂಗಾಯತರ ಧ್ವನಿ. ವೀರಶೈವ ನ್ಯೂಸ್ಗೆ ಸ್ವಾಗತ.
ಈ ವಿಡಿಯೋ ಇಷ್ಟವಾಗಿದ್ದರೆ ತಾವು ತಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಬಟನ್ ಒತ್ತುವ ಮೂಲಕ ವೀರಶೈವ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಇದು ನಿಮ್ಮ ಚಾನಲ್. ನಮಸ್ಕಾರ.